अज्ञानतिमिरान्धस्य ज्ञानाञ्जनशलाकया चक्षुः उन्मीलितं येन तस्मै श्रीगुरुवे नमः। आकाशात् पतितं तोयं यथा गच्छति सागरं सर्वदेव नमस्कार सद्गुरुकुमार ಸ್ಮರಣೀಯರಾಗಿರುವ 12ನೇ ಶತಮಾನದ ಬಸವಾದಿ ಸರ್ವ ಶಿಕ್ಷಣವನ್ನು ನನ್ನ ಹೃದಯ ಮಂದಿರದಲ್ಲಿ ಸಂಸ್ಕರಿಸುತ್ತಾ ಮಹಾನ್ ತಪಸ್ವಿಯಾಗಿರುವ ಮಹಾತ್ಮ ಗುರುದೇಶ್ವರರ ಪಾವನ ಮೂರ್ತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸಂಸ್ಮರಿಸಿ ನಡೆಸೋಸಿಯ ಜಗದ್ಗುರು ಗುರುದೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಪೀಠ ಪರಂಪರೆಗೆ ನಮಸ್ತಕನಾಗಿ ಸಮಾಜದ ಸಂಜೀವಿನಿಯಾಗಿರುವ ಹಾನಗಲ್ಲ ಗುರುಕುಮಾರ ಮಹಾಶ್ರೀಯವರ ನನ್ನ ಹೃದಯ ಮಂದಿರದಲ್ಲಿ ಸಂಸ್ಮರಿಸುತ್ತಾ ಯಾವತ್ತೂ ಸದಾಕಾಲ ನಮ್ಮ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ಕರುಣಿಸ್ತಾ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ದಯಪಾಲಿಸ್ತಾ ಇರ್ತಕ್ಕಂಥ ಪರಮ ಪೂಜ್ಯರಾಗಿರುವ ಶ್ರೀಮನ್ ಮಹಾರಾಜನ ಜಗದ್ಗುರು ಡಾಕ್ಟರ್ ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅಡದಾವಣೆಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸದಾಕಾಲ ನಮ್ಮ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ಕರುಣಿಸಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಪರಮ ಪೂಜ್ಯರಾಗಿರುವ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅಡದಾವಣೆಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಪುರಾಣ ಪ್ರವಚನಗಳ ಕೇಂದ್ರ ಬಿಂದುವಾಗಿರುವ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಭಾವಚಿತ್ರವನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಒಂದು ಹದಿನೇಳನೇ ದಿನದ ಪ್ರವಚನ ಕಾರ್ಯಕ್ರಮದ ಸಂಗೀತ ಸುಧೆಯನ್ನು ತಮ್ಮೆಲ್ಲರಿಗೂ ಸಹ ಸಹಿತವನ್ನು ಪಡಿಸಿರುವ ಸುರೇಶ್ ಚಂದ್ರಗಿ ಗವಾಯಿಯವರಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ ಅದೇ ತರನಾಗಿ ಅವರಿಗೆ ತಬಲಾ ಸಾಧನೆ ನೀಡುವ ವೆಂಕಟೇಶ್ವರ ಅವರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಯಾವತ್ತು ಬಾಳಮ್ಮ ಕಾರ್ಯಕ್ರಮಗಳ ಎಲ್ಲ ಶರಣೆಯರೇ ದುರ್ಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಸದ್ಭಕ್ತರೇ ಶರಣೆಯರೇ ತಂದೆ ತಾಯಿಗಳು ಮತ್ತು ಮಕ್ಕಳು ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ಮಾನವನ ಆಯಸ್ಸು ಅಂತಕ್ಕಂಥದ್ದು ಒಂದಲ್ಲ ಒಂದು ದಿನ ನಾವು ಮನೆಯಿಂದ ನೋಡ್ತಾ ಇದ್ದಾಗೆ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಅಂತಕ್ಕಂಥ ಒಂದು ಶ್ಲೋಕ, ಒಂದು ವಚನವನ್ನು ಬಸವೇಶ್ವರರ ವಚನವನ್ನು ಹಿಂದಿನ ದಿನ ನಾವು ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾನು ಒಂದು ಆರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳ್ತೀನಿ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿಕ್ಷಯಂ ಯೌವನ. ಆಯುಹು ಅಂತಕ್ಕಂಥದ್ದು ನಶ್ಯತಿ, ಆಯಸ್ಸು ಅಂತಕ್ಕಂಥದ್ದು ನಾವೆಲ್ಲ ಹೇಳ್ತೀವಿ ಹುಟ್ಟಿ 8 ವರ್ಷ ಆಯಿತು ಅಂತ ಹೇಳಿದಾಗ ನಾವೆಲ್ಲ ಹೇಳ್ತೀವಿ 20 ವರ್ಷ ಮುಗಿದು ಬರ್ತಡೇ ಅಂತ ಆಚರಣೆ ಮಾಡ್ತೀವಿ. 20 ವರ್ಷ ಅಂತ ಆಚರಣೆ ಮಾಡ್ತೀವಿ. 20 ವರ್ಷ ಆಯ್ತು ನನಗೆ, 30 ವರ್ಷ ಆಯ್ತು, 50 ವರ್ಷ ಆಯ್ತು ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ. ಆದ್ರೆ ನಾವು ಅದ್ರ ಜೊತೆಗೆ ಒಂದು ವಿಚಾರ ಮಾಡ್ತೀವಿ. ಇವತ್ತು ನನಗೆ 30 ವರ್ಷ ಆಗ್ಯದ, 50 ವರ್ಷ ಆಗ್ಯದ, 70 ವರ್ಷ ಆಗ್ಯದ ಅಂತ ಹೇಳಿದ್ರೆ 70 ವರ್ಷಗಳ ಕಾಲ ಕಳೆದು ಹೋಗ್ಯದ. ಏನು ಸಾಧನೆ ಮಾಡಿದ್ದೀವಿ? ಇನ್ನು ನನಗೆ ಹಿಂದಿನ ದಿನ 29ನೇ ವಯಸ್ಸಿಗೆ ಇರಬೇಕಾಗಿರ್ತಕ್ಕಂಥ ಶಕ್ತಿ 30ನೇ ವಯಸ್ಸಿಗೆ ಬಂದಾಗಿರೋದಿಲ್ಲ. ಅದೇ ನಾವು 49ನೇ ವಯಸ್ಸಿಗೆ ಇರಬೇಕಾದಂಥ ಶಕ್ತಿ 50ನೇ ವಯಸ್ಸಿಗೆ ಬಂದಾಗಿರೋದಿಲ್ಲ ಅಂತ ಹೇಳಿದ್ರೆ ಯೌವನನೂ ಕೂಡ ಮುಪ್ಪಾಗ್ತಾ ಬರುತ್ತೆ. ಹುಟ್ಟಿರೋದು ಸಾಯಲೇಬೇಕು, ಕಟ್ಟಿರೋದು ಬೀಳಬೇಕು. ಇದು ಜಗದ ನಿಯಮ. ಅದಕ್ಕೆ ಹೇಳ್ತಾರೆ ಷಡ್ಭಾವ ವಿಕಾರಗಳು ಅಂತ ಹೇಳ್ತಾರೆ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ಕ್ರಿಯತೆ ಅಂತ ಹೇಳಿ ಷಡ್ಭಾವ ವಿಕಾರಗಳನ್ನು ಹೇಳ್ತಾರೆ. ಅದರಲ್ಲಿ ಆಯುವು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವರ ಅಂತ ಹೇಳ್ಬೋದು. ನಿನಗೆ ಇಷ್ಟ ವರ್ಷ ಅಂತ ಹೇಳಿ, ಆದ್ರೆ ಎಲ್ಲರಿಗೂ 100 ವರ್ಷ ಅಂತ ಗ್ಯಾರಂಟಿ ಅಂತ ಕೊಟ್ಟಿರ್ತಾನೆ. ಭಗವಂತ ಕೇಳಿದ್ರಂತ, ಇಲ್ಲಪ್ಪ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಹುಟ್ಟಿಸುವ ನನಗೂ ಹುಟ್ಟಿಸಿದ್ವಿ, ಮತ್ತೆ 8 ವರ್ಷ ಅಂತ ಹೇಳಿದ್ರೆ 100 ವರ್ಷ ಆರಾಮ್ ಗ್ಯಾರಂಟಿ ಬದುಕ್ತೇನೆ ಅಂತ ಕೇಳಿದ್ರಂತೆ. ಬದುಕಿ ಹೋಗು ಅಂತ ಹೇಳಿದ್ರಂತೆ. ಆದ್ರೂ ನಮ್ಮ ಮನುಷ್ಯರಿಗೆ ಏನೋ ಒಂದು ತಗೊಂಡ್ರು ಆಯ್ತಲ್ಲ, ಗ್ಯಾರಂಟಿ ಸಿಗದಿಲ್ಲ ಅಂತ ಒಂದು 10 ಸರಿ ಕೇಳಿ ಅಭ್ಯಾಸ ಮಾಡ್ಬಿಡಿ. ಏನೇ ಇರಲಿ
ನೀವು ಜ್ವಾಳ ತಗೊಳಕ್ ಹೋದ್ರು ಇದು ನಿಜವಾದ ಬಿಳಿ ಜ್ವಾಳದಲ್ಲ, ನಿಜಾನ ಸುಳ್ಳು ನೋಡೋ ಮರ ಅಂತೇಳಿ ಹೌದ್ರಿ. ಈಗೆಲ್ಲ ಡೂಪ್ಲಿಕೇಟ್ ಬಂದವು, ಬೇರೆ ಬೇರೆ ಬಂದವು, ಬೇರೆ ಬೇರೆ ಸೇರಿಸ್ಬಿಟ್ಟು ಬಿಳಿ ಜ್ವಾಳ ತರ ಮಾಡ್ತಾರ. ಅಕ್ಕಿನೂ ನೋಡ್ತೇವೆ ನಾವು, ಅಕ್ಕಿಯಿಂದ ಹಿಡಿದು ಎಲ್ಲಾನು ನಕಲು ಮಾಡಕತ್ತಾರ. ನೀವೊಂದು ಮೊಬೈಲ್ ತಗೊಳಕ್ ಹೋದ್ರಿ ಅಂತ ಹೇಳಿದ್ರೆ 8 ವರ್ಷ ಗ್ಯಾರಂಟಿ ಇರ್ತದೆ ಅಂತ ಕೇಳ್ತೀವಿ. ಹಂಗ ಭಗವಂತ ನಮಗೂ ಒಂದು ಗ್ಯಾರಂಟಿ ಜೀವನ ಕೊಟ್ಟಾನ. 100 ವರ್ಷ ಅಂತೇಳಿ ಗ್ಯಾರಂಟಿ ಕೊಟ್ಟಾನ. ಬಹಳಷ್ಟು ಕೇಳಾದ ತಕ್ಷಣ ಹೇಳಿದ್ನಂತ ಬ್ರಹ್ಮ, ತಮ್ಮ ಇಷ್ಟೆಲ್ಲ ನೀ ಇಟ್ಟು ಕೇಳಾಕತ್ತಿಲ್ಲ, ನಿನ್ನ ಗ್ಯಾರಂಟಿ ಹೇಳೋದು ನನ್ನ ಕೈಯಾಗಿಲ್ಲ. ಅದಕ್ಕೆ ನೀನ್ ಏನ್ ಮಾಡು ಅಂತ ಹೇಳಿದ್ರೆ ಶಿವನ ಹತ್ರ ಹೋಗಿ ಪರಮಾತ್ಮ ಹತ್ರ ಹೋಗಿ ಕೇಳು, ಪರಶಿವನ ಹತ್ರ ಹೋಗಿ ಕೇಳು ಅಂತ ಹೇಳಿದಂತ. ಆಯ್ತು ಅಂತೇಳಿ ಪರಶಿವನ ಹತ್ರ ಆ ಭಕ್ತ ಹೋಗಿ, ಯಪ್ಪ ಬ್ರಹ್ಮನನ್ನ ಸೃಷ್ಟಿ ಮಾಡ್ಯಾನ, ಹಿಂಗ 100 ವರ್ಷ ಆಯಸ್ ಅಂತ ಹೇಳ್ಯಾನ, ಮತ್ತದು ಗ್ಯಾರಂಟಿ ಅವ್ರು ಐತಿಲ್ಲ ಅಂತ ಕೇಳಿದಂತ. ಹನಿ ಮ್ಯಾಲ 100 ವರ್ಷ ಆಯಸ್ ಅಂತೇಳಿ ಬರ್ತ ಕಳಿಸಿದ ಬ್ರಹ್ಮ. ಹಂಗಾಗಿ ಶಿವ ಹೇಳಿದ, ಹಿಂದ ದಯಕೃಪನಾಗಿರ್ತಕ್ಕಂಥ ಶಿವ ಹೇಳಿದ, ತಿರುಗುತ್ತಮ್ಮ ಅಂತ ಹೇಳ್ಬಿಟ್ಟು ಹಿಂದೆ ಗಣ್ಣಿನ ಮೇಲೆ ಒಂದು ಚಿಕ್ಕ ಹೊತ್ತಿನಂತ, ನೋ ಗ್ಯಾರಂಟಿ ಅಂತೇಳಿ. ಗ್ಯಾರಂಟಿ ಐತಿ ಯಾವ್ದಕ್ಕೆ 100 ವರ್ಷ ಅಂತೇಳಿ ಭಗವಂತ ಗ್ಯಾರಂಟಿ ನಮಗೆ ಕೊಟ್ಟಾನ. ಆದ್ರೆ ಆ 100 ವರ್ಷ ಉಳಿಸ್ಕೊಳತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲಿ. ಅದಕ್ಕೆ ಎಲ್ಲ ನಿನ್ನ ಕೈಯಲ್ಲಿ ಐತಿ. ನೋ ಗ್ಯಾರಂಟಿ ಅದು 100 ವರ್ಷ ಅನ್ನೋದು ನೋ ಗ್ಯಾರಂಟಿ. ಯಾವತ್ತರ ಬರ್ಬೋದು ಅದು. ಹೊತ್ತು ಅಂತಕ್ಕಂಥದ್ದು ಅದಕ್ಕೆ ಹೇಳಿದ್ರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಗೆರಸವ ಮಾಡೋ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಇಲ್ಲಿ ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಆಯಸ್ ಅಷ್ಟೇ ಹೋಗುತ್ತೆ ಅಂತಲ್ಲ, ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯನೂ ಕೂಡ ಯೌವನ ಅಂತಕ್ಕಂಥದ್ದು, ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಸಾಮರ್ಥ್ಯನೂ ಕೂಡ ನಶಿಸಿ ಹೋಗ್ತಾ ಇರುತ್ತೆ. ಅದಕ್ಕೆ ಮುಂದೆ ಹೇಳ್ತಾರೆ, ಪ್ರತ್ಯಾಯಾಂತಿಗತಾ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕ. ಇವತ್ತು ನಾವೆಲ್ಲ ಅಂತೇವಿ, ಕೆಲಸ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ, ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಮನೆಗೆ ಬಂದ ತಕ್ಷಣ ಏನಂತೀವಿ, ಆರಾಮ. ಇವತ್ತ ಎಲ್ಲ ಆರಾಮ ಅಂತ ಇನ್ನೊಂದು ತಾಸು ನಿದ್ದೆ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಬಹಳ ಚಲೋ ಆಗುತ್ತೆ. ಇಷ್ಟೆಲ್ಲ ಬಹಳ ಜನದ ಬಂದೀವಿ, ಊಟ ಮಾಡಿ ನಿದ್ದೆ ಮಾಡಿಬಿಟ್ರೆ ಸಾಕು ಅಂತೇಳಿ ವಿಚಾರ ಮಾಡ್ತೀವಿ. ಆದ್ರೆ ಅವತ್ತು ಒಂದು ದಿನ ಕಳೆದು ಹೋಯ್ತು ಅಂತ ಹೇಳಿದ್ರೆ ಮತ್ತ ನಾಳೆಗೆ ಸಿಗೋದಿಲ್ಲ. ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ತೀವಿ ಏನಂತೇಳಿ, ಬೆಳಗಿನ ಜಾವ ಎದ್ತೀವಿ, 8 ಗಂಟೆಗೆ ಆಫೀಸಿಗೆ ಹೋಗ್ಬೇಕಾಗಿತ್ತು. ನಾವು ಅವತ್ತು ಹೇಳೋದು ಸ್ವಲ್ಪ ಲೇಟ್ ಆದ ತಕ್ಷಣ ವಿಚಾರ ಮಾಡ್ತೀವಿ, ಏನು ದೇವ್ರ ಮನೆಗೆ ಇವತ್ತು ಒಂದೇ ಕೈ ಮುಗಿಲ್ಲ ಅಂತ ನಡೀತೈತಿ, ಮತ್ತೆ ಬಹಳ ಟೈಮ್ ಆಗೈತಿ, ಸ್ನಾನ ಮಾಡಿ ಬೇಗ ರೊಟ್ಟಿ ಹಾಕೊಂಡು ಆಫೀಸಿಗೆ ಹೋಗೋಣ, ಕೆಲಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಏನು ಇವತ್ತು ಒಂದೇ ಮುಗಿಲ್ಲ ಅಂತ ನಡೀತೈತಿ ಅಂತೇಳಿ. ಆ ಹೊತ್ತು ಒಂದು ಸರಿ ಮಿಸ್ ಆಯ್ತು ಅಂತ ಹೇಳಿದ್ರೆ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಅಂತ ಹೇಳ್ತಾರೆ. ಆ ಹೊತ್ತು ಅಂತಕ್ಕಂಥದ್ದು ಒಂದು ಸರಿ ನಮ್ಮಿಂದ ಹೋಗಿ ಬಿಡ್ತು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬರದೇ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಪ್ರತ್ಯಾಯಾಂತಿಗತಾ ಪುನರ್ನ ದಿವಸ ಪ್ರತ್ಯಾಯಾಂತಿ, ಮತ್ತೆ ವಾಪಸ್ ಬರೋದಿಲ್ಲ. ಇವತ್ತಿನ ಬೆಳಗಿನ ಜಾವ ಹೋಗೈತಿ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ನಾನು ನಾಷ್ಟ ಮಾಡೋದು ಬಿಟ್ಟೀನಿ ಅಂತ ಹೇಳಿದ್ರೆ ಮತ್ತೆ ಬೆಳಗಿನ ನಾಷ್ಟ ಮಧ್ಯಾಹ್ನ ತಿನ್ನಕ್ ಆಗೋದಿಲ್ಲ. ತಿಂತೀರ ಅಂದ್ರೆ ಅದು ಮಧ್ಯಾಹ್ನ ಊಟ ಆಗತ್ತ ಹೊತ್ತು. ನೀವು ಬೆಳಗ್ಗೆ ಮುಂಜಾನೆ ಮಾಡಿದ ನಾಷ್ಟನ ಅದ ಉಪ್ಪಿಟ್ಟ ಮಧ್ಯಾಹ್ನಕ್ಕೆ ತಿಂದ್ರೆ ಅಂದ್ರೆ ಮಧ್ಯಾಹ್ನ ಊಟ ಹೊರ್ತ ಆಗತ್ತ ಹೊತ್ತು ಬೆಳಗಿನ ಊಟ ಆಗಲ್ಲ. ಹಂಗ ಆ ಸಮಯದಲ್ಲಿ ಏನ್ ಮಾಡಬೇಕು ಅದನ್ನೇ ಮಾಡಬೇಕು. ಅದಕ್ಕೆ ಹೇಳಿದ್ರು ಕಾಲೋ ಜಗದ್ಭಕ್ಷಕ. ಕಾಲ ಅಂತಕ್ಕಂಥದ್ದು ನಮ್ಮನ್ನ ಭಕ್ಷಣೆ ಮಾಡ್ತಾ ಇರುತ್ತೆ. ಅವಾಗ ಕಾಲ ಅಂತಕ್ಕಂಥದ್ದು ನಮ್ಮನ್ನು ತಿಂತಾ ಇರುತ್ತೆ. ಒಂದು ಕ್ಷಣ ಮಿಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಅದನ್ನು ಮರಳಿ ಪಡೆಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಕೊಟ್ಟಿರ್ತಕ್ಕಂಥ ಜೀವನದಲ್ಲಿ ಏನೆಲ್ಲ ಕೊಟ್ಟಿದ್ದಾನಲ್ಲ ಅದನ್ನೆಲ್ಲ ಇಲ್ಲೇ ಅನುಭವಿಸಬೇಕು, ಇಲ್ಲೇ ನಾವು ಮಾಡಬೇಕು. ಮುಂದೆ ಹೇಳ್ತಾರ, ಲಕ್ಷ್ಮೀ ಸ್ತೋಯ ಚರಂಗ ಭಂಗ ಚಪಲ. ಕೈಯಲ್ಲಿ ಲಕ್ಷ್ಮಿ ಅಂತಕ್ಕಂಥದ್ದು, ಧನ ಅಂತಕ್ಕಂಥದ್ದು ಇರ್ತದೆ. ಧನ, ರೊಕ್ಕ, ಬಹಳಷ್ಟು ರೊಕ್ಕ ಸಂಪಾದನೆ ಮಾಡಿರ್ತೀವಿ. ಅದೆಲ್ಲ ರೊಕ್ಕ ಹೆಂಗಿರ್ತದೆ ನಮ್ಮ ಕೈಯಾಗ, ಅದಕ್ಕೆ ಭಾರಿ ಚಂದ ಉದಾಹರಣೆ ಕೊಡ್ತಾರೆ ಆ ಸಂಸ್ಕೃತ ಸುಭಾಷಿತಕಾರರು. ಚರಂಗ ಭಂಗ ಚಪಲ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಈ ಶ್ಲೋಕ ಶಿವಾಪರಾಧ ಕ್ಷಮಾಪನ ಸ್ತೋತ್ರ ಅಂತಕ್ಕಂಥ ಒಂದು ಸ್ತೋತ್ರದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. ಅಲ್ಲಿ ಶಂಕರಾಚಾರ್ಯ ಹೇಳ್ತಾರ, ಹಣ ಅಂತಕ್ಕಂಥದ್ದು, ಲಕ್ಷ್ಮಿ ಅಂತಕ್ಕಂಥದ್ದು ಹೆಂಗಿರ್ತದ ಅಂತ ಹೇಳಿದ್ರೆ ನೀರಿನ ಮೇಲೆ ಗುಳ್ಳಿ ಇರ್ತದೆ. ನೀರು ಬೀಳ್ತಾ ಇದ್ರೆ ನೀರಿನ ಉದ್ಭುತ ಅಂತ ಹೇಳ್ತಾರ. ಆ ಉದ್ಭುತದ ಗುಳ್ಳಿ ಇರ್ತಾವಲ್ಲ ಹಂಗಿದ್ದಂಗ ಲಕ್ಷ್ಮೀ ತೋಯಿ ಚರಂಗ ಭಂಗ ಚಪಲ. ನೀರಿನ ಒಂದು ಸಂಚಲನಗಳಿಂದ ಉದ್ಭವವಾಗಿರ್ತಕ್ಕಂಥ ಗುಳ್ಳಿ ಇದ್ದಂಗ. ಆ ಗುಳ್ಳಿ ಇನ್ನೇನು ನೀರಾಗ ಐತಿ ಅಂತ ಹೇಳ್ತಿದ್ದಂಗ ಅದು ಒಡೆದೋಗುತ್ತೆ. ಅದನ್ನ ಲಕ್ಷ್ಮಿ ಹಂಗ, ಜೀವನನೂ ಹಂಗ. ಈ ಜೀವನನೂ ಒಂದು ನೀರಿನ ಮೇಲೆ ಗುಳ್ಳಿ ಇದ್ದಂಗ, ಯಾವತ್ತ ಒಡೆದು ಹೋಗುತ್ತಾ ಅಂತೇಳಿ ಗೊತ್ತಿಲ್ಲ. ಅದಕ್ಕೋಸ್ಕರ ಏನನ್ನ ಮಾಡಬೇಕು,
ವಿದ್ಯುಚ್ಚಲಂ ಜೀವಿತಂ, ಜೀವಿತನೂ ಕೂಡ ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ತಸ್ಮಾನ್ ಮಾಂ ಶರಣಾಗತಂ ಕರುಣಯ ತ್ವಂ ರಕ್ಷ ರಕ್ಷಾಧನ ಅಂತ ಹೇಳಿ ಶಂಕರಾಚಾರ್ಯ ಹೇಳ್ತಾರ. ಆದ ಕಾರಣದಿಂದ ಜೀವನ ಅಂತಕ್ಕಂಥದ್ದು ಯಾವಾಗ ಹೋಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಹೊತ್ತು ಹೋಗದ ಮುನ್ನ, ಮೃತ್ಯು ಹುಟ್ಟದ ಮುನ್ನ ಏನು ಮಾಡಬೇಕು? ತೊತ್ತು ಕೆಲಸವ ಮಾಡಬೇಕು. ಯಾವ ಕೆಲಸ ಮಾಡಬೇಕು? ಭಗವಂತನನ್ನ ಶರಣಾಗತಿ ಹೋಗಬೇಕು, ಭಗವಂತನ ಆರಾಧನೆಯನ್ನ ಮಾಡಬೇಕು, ಪರಶಿವನ ನಾಮಸ್ಮರಣೆಯನ್ನು ಸದಾವಕಾಲ ಇರಬೇಕು ಅಂತ ಹೇಳ್ತಾರೆ. ಆ ರೀತಿ ಯಾವ ಒಂದು ಸಮಯದಲ್ಲಿ ನನ್ನ ಜನ್ಮ ಅಂತಕ್ಕಂಥದ್ದು ಹೋಗ್ತದೋ ಅಂತ ಗೊತ್ತಿಲ್ಲ. ಆದ್ರಿಂದ ತಸ್ಮಾತ್ ಮಾಂ ಶರಣಾಗತ, ನಿನ್ನನ್ನೇ ಶರಣಾಗಿದ್ದೀನಿ, ನನ್ನನ್ನ ತ್ವಂ ರಕ್ಷ ರಕ್ಷಾಧನ, ನೀನು ನನ್ನನ್ನ ರಕ್ಷಣೆ ಮಾಡ್ತಕ್ಕಂಥವನು ನೀನೇ ಭಗವಂತ ಅಂತ ಹೇಳಿ ಆ ರೀತಿಯಲ್ಲಿ ಹೊತ್ತು ಅಂತಕ್ಕಂಥದ್ದು ಹಂಗಾರೆ ನಾವೆಲ್ಲ ಬಹಳ ಜನ ವಿಚಾರ ಮಾಡ್ತೀವಿ. ಏನು ಒಂದು ವರ್ಷ ಏನಾದ್ರೂ ನಮಗೆ ವ್ಯತ್ಯಾಸ ಗೊತ್ತಾಗಬೇಕು, ಒಂದು ವರ್ಷ ವೇಸ್ಟ್ ಆಗಿದ್ದು ವ್ಯತ್ಯಾಸ ಗೊತ್ತಾಗಬೇಕು ಅಂತ ಹೇಳಿದ್ರೆ SSLC PUC ಫೇಲ್ ಆಗಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಕೇಳಬೇಕು, ಒಂದು ವರ್ಷದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಏನು ಒಂದು ವರ್ಷ ಅಂತೇಳಿ ನಾವು ಬಿಡ್ತೀವಿ. ಅದ ನಾವೇನಾರ ತಿಂಗಳಿನ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಕೇಳಬೇಕು, 9 ತಿಂಗಳು ಹೊತ್ತು ಹೆತ್ತಿರ್ತಕ್ಕಂಥ ತಾಯಂದ್ರಿಗೆ ಕೇಳಬೇಕು, 1 ತಿಂಗಳು ದಾಟಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. 6-7 ತಿಂಗಳು ಆದಮೇಲೆ ಗೊತ್ತಾಗುತ್ತೆ ತಿಂಗಳು ಯಾವಾಗ ದಾಟಬೇಕಂತ ವಿಚಾರ ಮಾಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ವೇದನೆಯನ್ನ ಪಟ್ಟು ಈ ಭೂಮಿಗೆ ತಂದಿರ್ತಕ್ಕಂಥವ್ರು ತಾಯಂದ್ರೆ. 1 ತಿಂಗಳಿನ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿದ್ರೆ ತಾಯಂದ್ರಿಗೆ ಕೇಳಬೇಕು. ಅದೇ ತರನಾಗಿ 1 ದಿನದ ಮಹತ್ವ ಏನಾದರೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಕೇಳಬೇಕು. 1-2 ದಿನ ನಾವೇನು ಕೆಲಸ ಬಿಟ್ಟಿವಿ, ದಿನದ ಮಹತ್ವ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಇವತ್ತು ಕೆಲಸ ಬಿಟ್ಟಿವಿ, ದಿನಗೂಲಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡ್ರಿ. 1 ದಿನಕ್ಕೆ ಈಗ ಎಷ್ಟು ನಡೀತೈತಿ? 500 ನಡೀತೈತೆ, 600 ನಡೀತೈತೆ, 400, 300, 400 ಹಿಂಗೆಲ್ಲ ಹೇಳ್ತಾರೆ. ಹಂಗ 1 ದಿನದ ಅವತ್ತು ದುಡಿದ್ರಷ್ಟ ಅವರಿಗೆ ಆಹಾರ, ದಿನದ ಮಹತ್ವ ಗೊತ್ತಾಗಬೇಕು ಅಂದ್ರೆ ಅವರಿಗೆ ಇವತ್ತು 1 ದಿನ ನಾವು ದುಡಿದಿಲ್ಲ ಅಂದ್ರೆ ನಮ್ಮ ಜೀವನ ಬಹಳ ಕಷ್ಟ ಆಗುತ್ತೆ ನಡೆಸೋದು ಅಂತೇಳಿ ದಿನದ ಮಹತ್ವ ಅವ್ರಿಗೆ ಗೊತ್ತಿರ್ತದ. ಅದಕ್ಕೆ ಹೇಳ್ತಾರೆ 1 ತಾಸು ಏನಾರ ಮಹತ್ವ ನಮಗೆ, ತಾಸಿನ ಮಹತ್ವ ಗೊತ್ತಾಗಬೇಕು, 1 ತಾಸಿನ ಹೊತ್ತಿನ ಮಹತ್ವ ಗೊತ್ತಾಗಬೇಕು ಅಂದ್ರೆ ಯಾರ ಕೇಳಬೇಕು ಅಂತ ಹೇಳಿದ್ರೆ ಯಾರನ್ನಾರ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತೀರಿ. ಎಲ್ಲಿಗೆ? ದವಾಖಾನೆ ಕರ್ಕೊಂಡು ಹೋಗಿರ್ತೀರಿ. ನೀವೆಲ್ಲ ದವಾಖಾನೆ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಬಂದು ವಾಪಸ್ ಹೇಳ್ತಾನ, ಸಾರಿ 1 ತಾಸು ಮುಂಚೆ ಕರ್ಕೊಂಡ್ ಬಂದಿದ್ರೆ ಏನಾರ ಮಾಡಬಹುದಾಗಿತ್ತು, ಉಳಿತಿದ್ದ ಅಂತ ಹೇಳ್ತಾರಲ್ಲ. ತಾಸಿನ ಮಹತ್ವ ಡಾಕ್ಟ್ರಿಗೆ ಗೊತ್ತಿರ್ತದೆ. 1 ತಾಸು ಮುಂಚೆಗೆ ಬಂತ ಅಂತ ಹೇಳಿದ್ರೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು. ಯಾಕಂತ ಹೇಳಿದ್ರೆ ಅವ್ರ ಕೈಗೆ ತಾಸಿನ ಮಹತ್ವ ಹಾಸ್ಪಿಟ್ಲಿಗೆ ಹೋಗಿ ಬಂದಿರ್ತಾರಲ್ಲ ಅವ್ರ ಹತ್ರ ಕೇಳಬೇಕು. 1 ತಾಸಿಂದ ಲೇಟ್ ಆಗಿ, 1 ತಾಸು ಹೆಚ್ಚು ಕಡಿಮೆ ಆಗಿ ಕಳ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಬೇಕು. ಅದ 1 ನಿಮಿಷದ ಮಹತ್ವ ನಮಗೇನಾದ್ರೂ ಗೊತ್ತಾಗಬೇಕಿತ್ತು ಅಂತ ಹೇಳಿದ್ರೆ ಎಲ್ಲರ ಅರ್ಜೆಂಟಿಗೆ ಹೋಗ್ಬೇಕಾಗಿರ್ತದೆ. ಬಹಳ ಅರ್ಜೆಂಟಿಗೆ ಓಡೋಡಿ ಹೊಂಟಿರ್ತೀವಿ. ಇನ್ನೇನು ನೀವು ಮನೆಯಿಂದ ಬರ್ತಿರ್ತೀರಿ, ಕಣ್ಣು ಮುಂದೆ ಬಸ್ ಮಿಸ್ ಆಗುತ್ತೆ. 1 ನಿಮಿಷ ಬೇಗ ಬಂದಿದ್ದೆ ಅಂದ್ರೆ ಬಸ್ ಸಿಗ್ತಿತ್ತು ಅಂತ ಹೇಳ್ತಾರೆ. 1 ನಿಮಿಷದ ಮಹತ್ವ. ಅದಕ್ಕೆ 1 ನಿಮಿಷ, 1 ತಾಸು, 1 ದಿನ, 1 ತಿಂಗಳ, 1 ವರ್ಷ ಇದೆಲ್ಲವೂ ಕೂಡ ಒಂದೊಂದು ಸಮಯದಲ್ಲಿ ಇದಾಗತ್ತ. ಆದ್ರೆ ಈ ಪರಮಾತ್ಮನ ನಾಮಸ್ಮರಣೆ ಮಾಡೋದಕ್ಕೆ ಸದಾವಕಾಲ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಇರಬೇಕು. ಅದು ಇಲ್ಲ ಅಂತ ಹೇಳಿದ್ರೆ ಯಾವಾಗ ಹೋಗುತ್ತಾ ಅಂತ ಗೊತ್ತಿಲ್ಲ. ನಿನ್ನೆ ನಾವು ಸೌಡಿಲ್ಲದ ಸಾವುಕಾರನಾಗ ನಮ್ಮ ಬಾಳ್ವೆ ಆಗಬಾರ್ದು. ಪರಮಾತ್ಮನ ನೆನೆಯೋದಕ್ಕೆ ಅದಕ್ಕೂ ಒಂದಿಷ್ಟು ಟೈಮು ಸೌಡ್ ಬೇಕು, ನನಗೆ ಪುರುಸತ್ತು ಬೇಕಂತೇಳಿ ನಾವು ಕಾಯ್ಬಾರ್ದು. ಪುರುಸತ್ತು ಸಿಕ್ಕಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಇರಬಾರ್ದು. ಸದಾವಕಾಲ ಭಗವಂತನ ನಾಮಸ್ಮರಣೆ ಇರಬೇಕು ಅಂತಕ್ಕಂಥದ್ದನ್ನ ಈ ಒಂದು ಪೀಠಿಕಾ ಭಾಗದಲ್ಲಿ ತಿಳಿಸ್ತಾ, ಇನ್ನು ನಿನ್ನಿನ ದಿನ ನಾವು ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಮಾಹಿಷ್ಮತಿಯ ರಾಜ್ಯವನ್ನ ಕಾರ್ತವೀರ್ಯಾರ್ಜುನ ಅಂತಕ್ಕಂಥವನು ಆಳ್ತಾ ಇದ್ದ. ಆ ಮಾಹಿಷ್ಮತಿಯೇ ಈಗ ಮಾಹೇಶ್ವರ ಆಗಿತ್ತು. ಆ ಮಾಹೇಶ್ವರದಲ್ಲಿ ಒಂದು ರೂಪುರೇಷೆಯನ್ನು ಹಾಕುವುದರ ಮುಖಾಂತರ ಆ ಮಾಹೇಶ್ವರದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ರಾಜಧಾನಿಯ ನಿರ್ಮಾಣ ಆಗಬೇಕು ಅಂತ ವಿಚಾರ ಮಾಡಿದ್ರು. ಆಗಿನ ಸಂದರ್ಭದಲ್ಲಿ ಮಾಹೇಶ್ವರ ಅಂತಕ್ಕಂಥದ್ದು ಪುಟ್ಟ ಗ್ರಾಮ. ಒಂದು ಕಡೆಗೆ ನರ್ಮದಾ ನದಿ, ಇನ್ನೊಂದು ಕಡೆಗೆ ವಿಂಧ್ಯ ಪರ್ವತ. ಯಾಕೆ ನರ್ಮದಾ ನದಿ ಮತ್ತು ವಿಂಧ್ಯ ಪರ್ವತದ ಈ ಒಂದು ಮಧ್ಯಭಾಗದಲ್ಲಿ ಯಾಕೆ ಅದನ್ನ ಗುರುತು ಮಾಡಿದ್ರು ಅಂತ ಹೇಳಿದ್ರೆ, ಶತ್ರುಗಳಿಗೆ ಈ ಕಡೆ ಕಣಿವೆಯಾಗಿರ್ತಕ್ಕಂಥ ಪ್ರದೇಶ, ಬೆಟ್ಟವನ್ನ ಹತ್ತಿ ಇಳಿದು ಯುದ್ಧವನ್ನ ಮಾಡದ ಸಾಮರ್ಥ್ಯ
ಬಹಳ ಕಡಿಮೆ. ಬೆಟ್ಟವನ್ನು ಹತ್ತಿ ಇಳಿದು ಬಂದು ಆಮೇಲೆ ಯುದ್ಧಕ್ಕೆ ನಿಂತರು ಅಂತ ಹೇಳಿದ್ರೆ ಅವ್ರು ಹೆಂಗಾದ್ರೂ ಸೋಲಿಸ್ಬೋದು. ಯಾಕಂತ ಹೇಳಿದ್ರೆ ಹತ್ತಿ ಇಳಿದು ಬರೋದ್ರೊಳಗೆ ಸುಸ್ತಾಗ್ಬಿಟ್ಟಿರ್ತಾರೆ. ಅವರ ಶಕ್ತಿ ಎಲ್ಲ ಹೀನವಾಗಿರ್ತಿರುತ್ತ, ಅವರಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳು ಕಡಿಮೆ ಆಗಿರ್ತವೆ. ಯಾಕಂದ್ರೆ ಬೆಟ್ಟ ಹತ್ತಬೇಕು ಅಂತ ಹೇಳಿದ್ರೆ ಎಲ್ಲರೂ ಹೊತ್ಕೊಂಡು ಬರೋಕ್ಕಾಗಲ್ಲ. ಯುದ್ಧ ಮಾಡಕ್ಕ ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಎಲ್ಲನೂ ತಗೊಂಡೋಗಿದ್ರು. ಮದ್ದು ಗುಂಡುಗಳು, ಫಿರಂಗಿಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಕತ್ತಿ, ಬರ್ಚಿ, ಖಡ್ಗ ಇವೆಲ್ಲನೂ ತಗೊಂಡು ಹೋಗ್ಬೇಕಾಗಿತ್ತು. ಇದ್ರ ಜೊತೆಗೆ ಮತ್ತೆ ಅಲ್ಲಿ 8 ದಿನ ಹೋಗ್ತೀವಲ್ಲ, 8 ದಿನದ ಊಟಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗಿತ್ತು ಆಗಿನ ಕಾಲದಾಗ. ಹಾಗಾಗಿ ಬೆಟ್ಟ ಹತ್ತಿ ಬರೋದಕ್ಕಂತೂ ವಿಂಧ್ಯ ಪರ್ವತವನ್ನ ಹತ್ತಿ ಇಳಿದು ಬರ್ತಕ್ಕಂಥ ಸಾಹಸವನ್ನ ಮಾಡೋದಿಲ್ಲ. ಇನ್ನು ಬೋರ್ಗರಿತಾ ಇರ್ತಕ್ಕಂಥ ನದಿಯನ್ನ, ನರ್ಮದೆಯನ್ನ ದಾಟಿ ಶತ್ರುಗಳು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಹತ್ತಾಗಿರ್ತಕ್ಕಂಥ ಆಲೋಚನೆಯನ್ನ ಮಾಡಿ ಆ ಮಹೇಶ್ವರ ನಗರವನ್ನ ಇದು ರಾಜಧಾನಿಗೆ ಸೂಕ್ತ ಪ್ರದೇಶ ಅಂತ ಹೇಳಿ ಅಹಲ್ಯಾಬಾಯಿಯವರು ಅನುಮತಿಯನ್ನ ನೀಡಿ ಅಲ್ಲಿ ಕೆಲಸ ಕಾರ್ಯಗಳನ್ನ ಸಿದ್ಧ ಮಾಡಿಕೊಳ್ತಾರೆ. ಅವ್ರು ಹಾಕಿರ್ತಕ್ಕಂಥ ರೂಪುರೇಷೆಗಳು ಯಾವ್ಯಾವ ತರ ಇದ್ವು ಅಂತ ಹೇಳಿದ್ರೆ, ಸದಾಕಾಲ ಆ ಮಾಳ್ವ ಸಾಮ್ರಾಜ್ಯ, ಆ ಮಹೇಶ್ವರದಿಂದ ಆ ಮಾಳ್ವ ಸಾಮ್ರಾಜ್ಯ ಯಾವ ತರವಾಗಿರ್ಬೇಕು ಅಂತ ಹೇಳಿದ್ರೆ ಸದಾಕಾಲ ರೈತ ಸ್ನೇಹಿಯಾಗಿರಬೇಕು, ರೈತರಿಗೆ ಉತ್ತಮ ಅವಕಾಶಗಳು ಸಿಗಬೇಕು ಅಂತ ಹೇಳಿ ಮೊದಲ ಆ ಭೂಮಿ ಎಂಥ ಭೂಮಿ ಅಂತ ಹೇಳಿದೆ ನಿಮಗೆ, ವಿಂಧ್ಯ ಪರ್ವತದ ಭೂಮಿ. ಪರ್ವತದ ಮಣ್ಣಿನ ಹತ್ರ ಅಂದ್ರೆ ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಏನಾದ್ರು ಬೆಳಿತೀವಿ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಂದ ಕೃಷಿಕರನ್ನ ಕರೆಸಿ ಎಷ್ಟೋ ಜನರನ್ನ ಕೆಲಸಕ್ಕೆ ಹಚ್ಚಿ ಆ ಭೂಮಿಯನ್ನ ಕೃಷಿ ಭೂಮಿಗೆ ಅನುವಾಗುವಂತೆ ಮಾಡ್ತಾರೆ. ಆ ಚರಿತ್ರೆ ಮುಂದೆ ಬರ್ತದ. ಏನೇನೋ ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಯಾವ್ಯಾವ ಕ್ರಿಯೆಗಳನ್ನ ಕಲ್ತ್ಕೊಳ್ಬಹುದು ಅಂತೇಳಿ ನೋಡೋದಕ್ಕೆ ಮುಂದೆ ಹೇಳ್ತಾರೆ. ವಿಧಿವೀರ ಬಾಳಿಗೆ ನಂದಾದೀಪವಾಗಿರಬೇಕು ಈ ಮಾಳ್ವ ಸಾಮ್ರಾಜ್ಯ. ಅದೇ ತರನಾಗಿ ಇವರೆಲ್ಲರಿಗೂ ಕೂಡ ತೆರಿಗೆ ಇರ್ತದ, ಟ್ಯಾಕ್ಸ್ ಅಂತಕ್ಕಂಥದ್ದು ಇರ್ತದ. ಅದು ಯಾರಿಗೂ ಯಾವ ಕಾಲದಲ್ಲಿಯೂ ಕೂಡ ಹೊರೆಯಾಗದಂತೆ ಇರ್ತಕ್ಕಂಥ ತೆರಿಗೆಯನ್ನ ಆ ಒಂದು ಮಾಳ್ವ ಸಾಮ್ರಾಜ್ಯದಿಂದ, ಮಹೇಶ್ವರದಿಂದ ಹೊರಡಿಸ್ತಾರೆ. ಅದೇ ತರನಾಗಿ ಜವಳಿ ಕಾರ್ಖಾನೆಗಳು, ಮಹೇಶ್ವರ ಸೀರೆ ಅಂತ ಹೇಳಿ ಮಹೇಶ್ವರ ಸೀರೆ, ಮಹೇಶ್ವರದ ವಸ್ತ್ರಗಳು ಅಲ್ಲಿಂದ ಸಿದ್ಧವಾಗ್ತವೆ. ಅದೇ ತರನಾಗಿ ಮಹಿಳೆಯರಿಗೆ ಆಸ್ತಿ, ಅತ್ತೆ ಆಸ್ತಿ ಮತ್ತೆ ಸೊಸೆಗೆ ಬರುವಂತಹ ನಿಯಮವನ್ನ ಆ ಮಾಳ್ವ ಸಾಮ್ರಾಜ್ಯದಿಂದ ಹೊರಹೊಮ್ಮಿಸ್ತಾರೆ. ಅದೇ ತರನಾಗಿ ಜನಜಾಗೃತಿ ಸಮುದಾಯ, ಜನಜಾತಿ ಅಂತಕ್ಕಂಥದ್ದು ಯಾವುದೇ ಜಾತಿ, ಮತ, ಪಂಥ, ಪಂಗಡ ಅಂತಕ್ಕಂಥ ವರ್ಣಭೇದ, ವರ್ಗಭೇದ, ಧರ್ಮಭೇದ, ಜಾತಿ ಭೇದ ಇರಬಾರ್ದು ಅಂತಕ್ಕಂಥದ್ದನ್ನ ಆ ಒಂದು ಮಾಳ್ವ ಸಾಮ್ರಾಜ್ಯದಿಂದ ಹೊರಡಿಸ್ತಾರೆ. ಅದೇ ತರನಾಗಿ ಒಂದು ಭವ್ಯವಾಗಿರ್ತಕ್ಕಂಥ ನಾರಿ ಶಕ್ತಿಯನ್ನ ಸಹಿತ ಅಲ್ಲಿ ಸಿದ್ಧಪಡಿಸಲಾಗ್ತದೆ. ಈ ರೀತಿ ಒಂದು ನಿಯಮಾವಳಿಗಳನ್ನ ಹಾಕಿ ಮಹೇಶ್ವರದ ನರ್ಮದಾ ನದಿ ತಟದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಘಾಟ್ ಅನ್ನು ನಿರ್ಮಾಣ ಮಾಡ್ತಾರೆ. ಘಾಟ್ ಅಂತ ಹೇಳಿದ್ರೆ ಮೆಟ್ಟಲಿನ ಹತ್ತಿ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ, ಅಲ್ಲಿ ಜನಗಳು ಬಂದ್ರೆ ಆ ನದಿ ಪಕ್ಕದಲ್ಲಿ ಕುಳಿತುಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಕಟ್ತಕ್ಕಂಥ ಒಂದು ಮೆಟ್ಟಿಲನ್ನ ಸೋಪಾನ ಸದೃಶವಾಗಿರ್ತಕ್ಕಂಥ ಒಂದು ವಿಶೇಷ ಆಕೃತಿಯನ್ನ ಘಾಟ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನದಿ ದಂಡಿಗೆ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಆ ನದಿಯ ಸೌಂದರ್ಯವನ್ನ ಸವಿತಾ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಃಖವನ್ನ ಮರೆಯೋದಕ್ಕೋಸ್ಕರ ಇರ್ತಕ್ಕಂಥದ್ದನ್ನ ಘಾಟ್ ಅಂತ ಹೇಳ್ತಾರೆ. ಹಾಗೆ ನರ್ಮದಾ ನದಿಯ ತಟದಲ್ಲೇ 2 ಅಂತಸ್ತಿನ ಅರಮನೆ ಸಿದ್ಧವಾಗುತ್ತದೆ ಅಂತ ಹೇಳಿ ನಿನ್ನೆ ದಿನ ನಾವು ನೋಡಿದ್ವಿ. ಆ 2 ಅಂತಸ್ತಿನ ಅರಮನೆಯಲ್ಲಿ ಒಂದು ರಾಜಪ್ರಾಸಾದ ಕೆಳಗಡೆಗೆ ತಾಯಿ ಅಹಲ್ಯಾಬಾಯಿಯವರು ಸಹಿತ ಕೆಳಗಡೆನೆ ಕೂತ್ಕೊಳ್ತಾ ಇದ್ರು. ಮುಂದೆ ಬಂದಿರತಕ್ಕಂಥ ಸಾವಂತ ರಾಜರು ಅಥವಾ ಅವರ ಮಂತ್ರಿಗಳು ಸಹಿತ ಕೆಳಗಡೆ ಕೂತ್ಕೊಂಡು ಚರ್ಚೆಯನ್ನ ಮಾಡತಕ್ಕಂಥದ್ದು. ಈ ರೀತಿ ಸಾಮಾನ್ಯವಾಗಿರ್ತಕ್ಕಂಥ ಮನೆಯಲ್ಲಿ ಮಿಡಲ್ ಕ್ಲಾಸ್ ಅವರು ಯಾವ ರೀತಿ ಬದುಕ್ತಾ ಇದ್ರು ಆ ತರದ ಮನೆಯಲ್ಲಿ ಒಂದು ವಿಶೇಷ ರಾಜ್ಯಭಾರವನ್ನು ಮಾಡಲಿಕ್ಕೆ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಸಿದ್ಧತೆಗಳನ್ನು ನಡೆಸ್ತಾರೆ. ಅದರೊಟ್ಟಿಗೆ ಒಂದು ಕಡೆಯಿಂದ ಈ ಕಡೆ ದರೋಡೆಕೋರರ ಹಾವಳಿ ಹೆಚ್ಚಾಗುತ್ತೆ. ಅವಾಗ ಅಹಲ್ಯಾಬಾಯಿಯವರು ಎಲ್ಲರನ್ನ ಕರೆದು ರಾಜ್ಯದ ಎಲ್ಲ ಪ್ರಜೆಗಳನ್ನ ಸೇರಿಸಿ ಮೀಟಿಂಗ್ ಮಾಡ್ತಿದ್ದಾರೆ. ಯಾರಿಗೆ ಏನೇನು ತೊಂದರೆಗಳಾಗ್ತವ ಅಂತ ಹೇಳಿ, ಯಾರಿಗೆ ಏನೇನು ತೊಂದರೆಗಳಾಗ್ತವ ಅದಕ್ಕೆ ಪರಿಹಾರಗಳೇನು ಅಂತ ಹೇಳಿದ್ರೆ ಯಾರೋ ಒಂದು 4 ಜನ ಮುಖ್ಯಸ್ಥರನ್ನ ಕರೆದುಕೊಂಡು ನಾವು ಅವ್ರ ಜೊತೆ ಚರ್ಚೆ ಮಾಡಿ ಪರಿಹಾರವನ್ನ ಕೊಟ್ರೆ ಅದೆಲ್ಲ ಜನರಿಗೆ ಮುಟ್ಟೋದಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಪ್ರತಿ ಜನರಿಗೂ ತಲುಪಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಆ ಒಂದು ಪರಿಸರವನ್ನ
ಆ ಒಂದು ಪರಿಸರವನ್ನ, ರಾಜ್ಯವನ್ನ ಆ ರೀತಿ ಸೃಷ್ಟಿ ಮಾಡಿದ್ರು. ಆ ರಾಜ್ಯದಲ್ಲಿ ಎಲ್ಲ ಜನರು ಭಾಗವಹಿಸಬಹುದಾಗಿತ್ತು. ಸಾಮಾನ್ಯರು ಸಹಿತ ತಮ್ಮಲ್ಲಿರ್ತಕ್ಕಂಥ ನೋವುಗಳನ್ನ ಹೇಳಲಿಕ್ಕೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಅವರು ರಾಜ್ಯಭಾರವನ್ನ ಮಾಡ್ತಾ ಇದ್ರು. ಹಾಗೆ ಒಂದು ದಿನ ಎಲ್ಲರನ್ನ ಸಭೆ ಕರೀತಾರೆ. ತುರ್ತಾಗಿ ಎಲ್ಲರೂ ಸಹಿತ ಸಭೆ ಸೇರಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳಿದಾಗ ಆಯ್ತು ಅಂತ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಈ ರೀತಿ ಸಭೆಯನ್ನು ಏನಕ್ಕೆ ಕರೀತಾ ಇದ್ದಾರೆ. ಹಾಗಾಗಿ ಆ ಒಂದು ಸಭೆಯಲ್ಲಿ ಮಹತ್ವವಾಗಿರ್ತಕ್ಕಂತಹ ಒಂದು ನಿರ್ಣಯವನ್ನು ಹೊರಡಿಸ್ತಾರೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥವರು ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಎಲ್ಲರೂ ಇದ್ದೇವೆ. ಹಾಗಾಗಿ ನಾನು ಒಂದು ಅಪೇಕ್ಷೆಯನ್ನ ಇಲ್ಲಿ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮತ್ತು ಇಂದೋರ್ ಪ್ರಾಂತ್ಯ ಮತ್ತು ಅಲ್ಲಿಂದ ಇಲ್ಲಿಗೆ, ಇಂದೋರಿನಿಂದ ಸುಮಾರು ಮಹೇಶ್ವರ 90 ಕಿಲೋಮೀಟರ್ ದೂರದಷ್ಟಿದೆ ಅಂತ ಹೇಳಿ ಇದನ್ನ ನಾವು ಹೇಳಿದ್ವಿ. ಅಲ್ಲಿಂದ ಇಲ್ಲಿಗೆ, ಯಾಕಂದ್ರೆ ಇಂದೋರ್ ಆಲ್ರೆಡಿ ರಾಜಧಾನಿ ಆಗಿತ್ತು, ಆದ್ರೆ ಮಹೇಶ್ವರ ಈಗ ರಾಜಧಾನಿ ಆಗಿದೆ. ಅಲ್ಲಿಂದ ಇಲ್ಲಿಗೆ ವಸ್ತುಗಳು, ಸರಬರಾಜುಗಳು, ಜನರು ಬರೋದು ಹೋಗೋದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಈ ಮಾರ್ಗದಲ್ಲಿ ಏನಾಗ್ತಾ ಇದೆ, ಡಕಾಯಿತರ ಗುಂಪು ಬಹಳ ಕಾಡ್ತಾ ಇದೆ, ಪ್ರವಾಸಿಗರನ್ನ ಸುಲಿಗೆಯನ್ನ ಮಾಡ್ತಾ ಇದೆ, ಲೂಟಿಗಳನ್ನ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥವರು ಇಲ್ಲಿಗೆ ಬರಬೇಕಾದ್ರೆ ಸಂಜೆಯ ಸಮಯದಲ್ಲಿ ಬೇರೆ ಒಂದು ನಗರಗಳಿಗೆ ಸಂತೆಗೋಸ್ಕರ ಹೋಗಿ ತಮ್ಮ ವಸ್ತುಗಳನ್ನ ಕೊಂಡುಕೊಂಡು ಬರಬೇಕಾದ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಅವ್ರನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಹಾಗಾಗಿ ಯಾರು ಆ ದರೋಡೆಕೋರರನ್ನ ಸದೆ ಬಡಿತಾರೋ ಅವರಿಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಒಂದು ಸಾರಿ ಮೌನವಾಗುತ್ತೆ. ಹೇಗೆ ದೃಪದ ಮಹಾರಾಜ ಒಂದು ನಿಯಮವನ್ನ, ಒಂದು ಬಹಳಷ್ಟು ಆಸೆಯನ್ನು ಇಟ್ಟಿದ್ದ. ಏನಂತ ಆಸೆಯನ್ನು ಇಟ್ಟಿದ್ದ ಅಂತ ಹೇಳಿದ್ರ, ದ್ರೌಪದಿಯನ್ನ ಯಾರಿಗೆ ಕೊಡಬೇಕು ಅಂತ ಭಾವಿಸಿದ್ದ ಅಂತ ಹೇಳಿದ್ರ, ಅರ್ಜುನಿಗೆ ಕೊಡಬೇಕು ಅಂತ ಭಾವಿಸಿದ್ದ. ಅವನ ಮನಸ್ಸಲ್ಲಿ ಅದೇ ಸಂಕಲ್ಪ ಇತ್ತು. ಯಾಕೆ ಅರ್ಜುನಿಗೆ ಕೊಡಬೇಕು ಅಂತ ಹೇಳಿದ್ರ, ಅವನಲ್ಲಿರ್ತಕ್ಕಂಥ ಪರಾಕ್ರಮ, ಶೌರ್ಯ, ಸಣ್ಣ ವಯಸ್ಸಿನಲ್ಲೇ ಮಹತ್ತಾಗಿರ್ತಕ್ಕಂಥ ಪರಾಕ್ರಮವನ್ನು ಹೊಂದಿದ್ದಾನೆ. ಅವನಂತವನು ಬಿಲ್ವಿದ್ಯೆಯಲ್ಲಿ ಅವನಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿರ್ತಕ್ಕಂಥವನು ಅರ್ಜುನ. ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿರ್ತಕ್ಕಂಥವನು ಅಂತ ಒಬ್ಬ ಮಗ ಇರಬೇಕು. ಆಗ ಮಗ ಇರಲಿಲ್ಲ ಅಂದ್ರೆ ಒಬ್ಬ ಅಳಿಯ ಇದ್ರೆ ಚಂದ ಅಂತ ಹೇಳಿ ದೃಪದ ಮಹಾರಾಜ ಅರ್ಜುನನನ್ನು ಬಯಸ್ತಾ ಇದ್ದಂತೆ. ಯಾಕಂತ ಹೇಳಿದ್ರೆ, ಅಂತ ಒಬ್ಬ ಪರಾಕ್ರಮಶಾಲಿ ಅಳಿಯ ನನ್ನಂತವನಾದ್ರೆ ನನ್ನ ಘನತೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆ ರೀತಿ ದೃಪದ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾನೆ, ಮತ್ಸ್ಯ ಭೇದನ ಸ್ಪರ್ಧೆ ಅಂತೇಳಿ. ಆ ಸ್ಪರ್ಧೆಯಲ್ಲಿ ಏನಾಗ್ತದ ಅಂತ ಹೇಳಿದ್ರೆ, ಅರ್ಜುನನೇ ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದು ಆ ಸ್ಪರ್ಧೆಯಲ್ಲಿ ವಿಜೇತನಾಗ್ತಾನೆ. ಅನಂತರ ಅವನಿಗೆ ಬಹಳ ಬೇಜಾರಾಗ್ತದೆ, ಯಾರೋ ಒಬ್ಬ ಬ್ರಾಹ್ಮಣ ಯುವಕ ಈ ಸ್ಪರ್ಧೆಯಲ್ಲಿ ಗೆದ್ದನಲ್ಲ ಅಂತ ಹೇಳಿ. ಸ್ವಲ್ಪ ಸಮಯದ ನಂತರ ಅರ್ಜುನ ಅಂತ ಹೇಳಿ ಗೊತ್ತಾದಾಗ ಬಹಳಷ್ಟು ಖುಷಿಯನ್ನ ಪಡ್ತಾರೆ. ಯಾಕಂತ ಹೇಳಿದ್ರೆ, ಇಂಥ ಒಬ್ಬ ಶ್ರೇಷ್ಠ ಪರಾಕ್ರಮಿಯಾಗಿರ್ತಕ್ಕಂಥ ಅಳಿಯ ನನಗೆ ದೊರಕಲ್ಲ ಅಂತ ಹೇಳಿ. ಅದಕ್ಕೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಕೂತಿರ್ತಾನೆ ದೃಪದ ಮಹಾರಾಜ. ಇಲ್ಲಿಯೂ ಸಹಿತ ಅಹಲ್ಯಾಬಾಯಿ ಅದೇ ತರನ ಒಂದು ಅಪೇಕ್ಷೆಯನ್ನು ಇಟ್ಟಿರ್ತಾರೆ. ನನ್ನ ಮಗಳಿಗೆ ವರವಾಗಿ ಬರ್ತಕ್ಕಂಥವನು ಈ ಒಂದು ಸಾಮ್ರಾಜ್ಯವನ್ನ ಎತ್ತಿ ಹಿಡಿತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರಬೇಕು ಮತ್ತು ಅವನಲ್ಲಿ ಪರಾಕ್ರಮ ಅಂತಕ್ಕಂಥದ್ದು ಇರಬೇಕು. ಹಾಗಾಗಿ ಆ ಒಂದು ಯಾರು ಪರಾಕ್ರಮಿಯಾಗಿರ್ತಕ್ಕಂಥವರು, ಯಾರು ಶತ್ರುಗಳನ್ನ, ಈ ದರೋಡೆಕೋರರ ಗುಂಪನ್ನ ಯಾರು ಸದೆ ಬಡಿದು ಯಾರು ಅವರನ್ನ ಬಂಧಿಸಿ ನನ್ನೊಡನೆ ತರ್ತಾರೋ ಅವರಿಗೆ ಸಾಕಷ್ಟು ಸೈನ್ಯವನ್ನು ಸಹಿತ ನಾವು ಕೊಡೋದಕ್ಕೆ ಸಿದ್ಧ. ಆದ್ರೆ ಯಾರು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಅವರನ್ನ ಯಾರು ಬಂಧಿಸಿ ನಮ್ಮ ಹತ್ರ ತರ್ತೀರೋ ಅವರಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲೇ ಜನಗಳೆಲ್ಲ ಸೇರಿರ್ತಕ್ಕಂಥ ಗುಂಪು ಅವರವರವರೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಂದು ಸಿಂಹದ ಧ್ವನಿಯಂತೆ ಒಂದು ಧ್ವನಿ ಬರ್ತದ. ಅವನು ಏನಾದ್ರೂ ಬೇರೆ ಜಾತಿಯವನಾಗಿದ್ರೆ, ನಿಮ್ಮ ಒಂದು ಸಮಾಜದವನಲ್ಲದೆ, ನಿಮ್ಮ ಒಂದು ಜಾತಿಯವನಲ್ಲದೆ, ನಿಮ್ಮ ಒಂದು ಧರ್ಮದವನಲ್ಲದೆ ಬೇರೆ ಧರ್ಮದವನಾಗಿದ್ರೆ ಅಂತಕ್ಕಂಥ ಒಂದು ಸಂದೇಹ ಆ ಗುಂಪಿನ ಮಧ್ಯದಿಂದ ಒಂದು ನುಸುಳಿ ಬರ್ತದ. ಆಗ ಅಹಲ್ಯಾಬಾಯಿಯವರು ಹೇಳ್ತಾರೆ, ಇಲ್ಲ, ಅವನಿಗೆ ಧರ್ಮ ಅಥವಾ ಜಾತಿ ಅಂತಕ್ಕಂಥದ್ದು ನಮಗೆ ಯಾವುದೂ ಇಲ್ಲ, ಮಾನವ ಕುಲ ಒಂದೇ ಬಲ ಅಂತಕ್ಕಂಥ ಮನೋಧರ್ಮವನ್ನ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೊತ್ತಿರ್ತಕ್ಕಂಥದ್ದು. ಯಾವುದೇ ಇಲ್ಲಿ ಅದಕ್ಕೆ ಹೇಳ್ತಾರ, ನಡಿವೆ ಸುಳ್ಳು ಆತ್ಮನು ಗಂಡು ಅಲ್ಲ ಹೆಂಡು ಅಲ್ಲ ಕಾಣಾರಾಮನ ಅಂತ ಹೇಳ್ತಾರೆ. ಮನದೊಳಗೆ ಮಂದಾಗ್ನಿಯ ಉರಿಯದಂತರಿಸಿದೆ, ನೊರೆ ಹಾಲೊಳಗೆ ತಪ್ಪುವ ಕಂಪಿಲ್ಲದಂತರಿಸಿದೆ, ಶರೀರೊಳಗೆ ಆತ್ಮನಾರು ಕಾಣದಂತರಿಸಿದೆ.
ಭಗವಂತ ಎಲ್ಲ ಸೃಷ್ಟಿ ಮಾಡಿದಾನಲ್ಲ, ಎಲ್ಲವನ್ನ ಸೃಷ್ಟಿ ಮಾಡಿದಾಗ ಸಹಿತ ಎಲ್ಲದರಲ್ಲೂ ಒಂದೊಂದು ವಿಶೇಷ ಗುಣವನ್ನು ಇಟ್ಟಿದ್ದಾನೆ. ಎಲ್ಲದರಲ್ಲೂ ಈಗ ಮರದೊಳಗೆ ಮಂದಾಗ್ನಿಯ ಮರ ಅಂತ ಹೇಳಿದ್ರೆ ಕಟ್ಟಿಗೆ ಒಳಗ ಅಗ್ನಿ ಐತಿ. ಎಲ್ರಿ ನಾವು ಹಚ್ಚಿದಾಗ ನಾವು ಕಡ್ಡಿ ಬಣ್ಣ ತಗೊಂಡು ಹಚ್ಚಿದಾಗ ಆಗ್ತದೆ ಅಂತ ಹೇಳ್ತೀವಿ, ಹೌದಲ್ರಿ? ಮರ ಅಂತ ಹೇಳಿದ್ರೆ ಕಟ್ಟಿಗೆ ಒಳಗ ಬೆಂಕಿ ಐತಿ. ಅದು ಯಾವಾಗ ಗೊತ್ತಾಗತ್ತೆ ನಮಗ? ಕೆಲವೊಂದು ಕಟ್ಟಿಗೆಯಲ್ಲಿ ಬಹಳಷ್ಟು ಪ್ರಮಾಣದ, ಸ್ವಲ್ಪ ಪ್ರಮಾಣ ಜಾಸ್ತಿ ಇರ್ತದ, ಕಡಿಮೆ ಇರ್ತದ. ಯಾವಾಗ ಗೊತ್ತಾಗ್ತದ ಅಂತ ಹೇಳಿದ್ರೆ ಕಾಡ್ಗಿಚ್ಚು ಅಂತ ಹತ್ತತಿ. ನೀವು ನೋಡಿರ್ಬಹುದು, ಕಾಡ್ಗಿಚ್ಚು ಅಂತ ಹೇಳ್ತಾರ. ಈ ಬೆಟ್ಟ ಗುಡ್ಡಗಳಲ್ಲಿ ತಾನೇ ಬೆಂಕಿ ಹತ್ಕೊಳ್ತದೆ. ಯಾಕೆ ಬೆಂಕಿ ಹತ್ಕೊಳ್ತದ ಅಂತ ಹೇಳಿದ್ರೆ ಅಲ್ಲಿ ಜೋರಾದ ಗಾಳಿಯಿಂದ ಮರಗಳ ಘರ್ಷಣೆ ಆದಾಗ ಆ ಮರದಲ್ಲಿರ್ತಕ್ಕಂಥ ಬೆಂಕಿ ಉತ್ಪತ್ತಿ ಆಗ್ತದೆ. ಯಾಕಂದ್ರೆ ಕಾಡಿಗೆ ಹೋಗಿ ಬೆಂಕಿ ಹಚ್ಚೋರು ಮಂದಿಲ್ಲ. ಬೆಂಕಿ ಹಚ್ಚೋ ಮಂದಿ ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಊರಾಗಿರ್ತಾರೆ, ಗಾಡಿಗಿರೋದಿಲ್ಲ. ಹಂಗಾಗಿ ಅಲ್ಲಿ ಕಾಡಿನೊಳಗ ಮರದೊಳಗಿರ್ತಕ್ಕಂಥ ಆ ಕಟ್ಟಿಗೆ ಒಳಗಿರ್ತಕ್ಕಂಥ ಬೆಂಕಿ ಒಂದಕ್ಕೊಂದು ಘರ್ಷಣೆ ಆದಾಗ ಬಹಳಷ್ಟು ಘರ್ಷಣೆ ಆದಾಗ ಉತ್ಪತ್ತಿ ಆಗ್ತದೆ. ಅದಕ್ಕೆ ಈ ಒಂದು ಪುರಾತನ ಕಾಲದಲ್ಲಿ ಅರಣಿ ಅಂತ ಹೇಳ್ತಿದ್ರು. ಹೋಮಕ್ಕೆ ಅಗ್ನಿಯನ್ನು ಉತ್ಪಾದನೆ ಮಾಡಬೇಕಾದ್ರೆ ಅರಣಿ ಅಂತ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ ಶಮಿ ಒಂದು ಕಟ್ಟಿಗೆಯನ್ನ, ಶಮಿ ವೃಕ್ಷದ ಅಂತ ಹೇಳಿದ್ರೆ ಬನ್ನಿ ಮರದಲ್ಲಿ ಅಗ್ನಿಯ ಪ್ರಮಾಣ ಜಾಸ್ತಿ ಇರ್ತದಂತ. ಆ ಅರಣಿಯ ಒಂದು ಕಟ್ಟಿಗೆಯನ್ನು ಕೆಳಗಡೆ ಇಟ್ಟು ಮತ್ತೊಂದು ಕಟ್ಟಿಗೆಯಿಂದ ಅದನ್ನು ಮಂಥನ ಮಾಡ್ತಾ ಇದ್ರು. ಮಂಥನ ಮಾಡಿದಾಗ ಅದರಿಂದ ಬಂದಿರತಕ್ಕಂಥ ಅಗ್ನಿಯಿಂದ ಹೋಮಗಳನ್ನ ಮಾಡತಕ್ಕಂಥ ಪರಂಪರೆ ಇತಿಹಾಸದಿಂದ ಈಗಲೂ ಸಹಿತ ಕೆಲವೊಂದು ಕಡೆ ಅದನ್ನ ಅರಣಿ ಅಂತ ಹೇಳ್ತಿದ್ರು. ಅಂದ್ರೆ ಕಟ್ಟಿಗೆಯಿಂದನೇ ಆ ಬೆಂಕಿಯನ್ನು ತೆಗಿತಾ ಇದ್ರು. ಯಾವುದೇ ಈಗ ನಾವು ಕೃತಕವಾಗಿ ಬಳಸ್ತಕ್ಕಂಥ ಕಡ್ಡಿ ಪಟ್ಟಿಗೆ ಇದನ್ನೆಲ್ಲ ತಗೊಳ್ತಾ ಇರಲಿಲ್ಲ. ಆ ರೀತಿ ಮನದೊಳಗೆ ಅಗ್ನಿಯನ್ನ ಇರಿಸಿದ್ಯಾ ಭಗವಂತ, ಅದು ಎಲ್ಲೈತಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಭಗವಂತ. ಈ ಒಂದು ಹಾಲಿನ ಒಂದು ಕಪ್ ಹಾಲು ತಗೊಂಡ್ರೆ ಅಂತ ಹೇಳಿದ್ರೆ ತುಪ್ಪ ಐತಿ, ಅದ್ರೊಳಗೆ ಐತಿಲ್ ತುಪ್ಪ ಅಂತಕ್ಕಂಥದ್ದು ಐತಿ. ಆದ್ರೆ ಎಲ್ಲೈತಿ ಅಂತ ಗೊತ್ತಿಲ್ಲ. ಒಂದು ಕಪ್ ಹಾಲಿನಾಗೂ ಐತಿ, ಒಂದು ಲೀಟರ್ ಹಾಲಿನಾಗೂ ಐತಿ. ಆದ್ರೆ ಅದಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಮಾತ್ರ ಅದು ತುಪ್ಪ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ತುಪ್ಪ ಆಗೋದಿಲ್ಲ. ಹಂಗ ಇಲ್ಲೂ ಸಹಿತ ಇಲ್ಲೂ ಹೇಳ್ತಾರ, ಶರೀರದೊಳಗ ಆತ್ಮನಾದ್ರು ಕಾಣ. ಈ ಶರೀರದೊಳಗ ಆತ್ಮ ಅಂತ ಅದಾನ. ಆ ಆತ್ಮಕ್ಕೆ ನಾವು ಒಂದು ಸಂಸ್ಕಾರ ಕೊಡಬೇಕು. ಯಾವ ತರದ್ದು? ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥದ್ದು. ನಾವು ಯಾವ ತರ ಸಂಸ್ಕಾರವನ್ನು ಕೊಟ್ಟಿದ್ದೀವಿ? ಗಂಡು ಹೆಣ್ಣು ಅಂತಕ್ಕಂಥದ್ದು ಎರಡೇ ಈ ಜಗತ್ತಿನಲ್ಲಿರ್ತಕ್ಕಂಥ ಜಾತಿ. ನಾವು ಆ ಆತ್ಮಕ್ಕೆ ಸಂಸ್ಕಾರ ಕೊಟ್ಟಿವಿ. ಆತ್ಮಕ್ಕ ಯಾವುದೇ ರೂಪ, ಯಾವುದೇ ಗುಣ, ಯಾವುದೇ ಒಂದು ಭೇದ ಭಾವ ಇಲ್ಲ. ನಾವು ಒಂಥರ ಸಂಸ್ಕಾರವನ್ನು ಕೊಟ್ಟಿದ್ದೀವಿ. ನಾವು ಹಾಲಿಗೆ ಸಂಸ್ಕಾರವನ್ನು ಕೊಟ್ಟರೆ ಮೊಸರು ಆಗ್ತದ, ಮೊಸರಿಗೆ ಸಂಸ್ಕಾರ ಕೊಟ್ಟರೆ ಬೆಣ್ಣೆ ಆಗ್ತದ, ಬೆಣ್ಣಿಗೆ ಸಂಸ್ಕಾರ ಕೊಟ್ಟರೆ ತುಪ್ಪ ಆಗ್ತದ. ತುಪ್ಪ ಬಹಳಷ್ಟು ವರ್ಷ ಇಡಬಹುದು. ಆದ್ರೆ ಇಲ್ಲೂ ಕೂಡ ನಾವು ಸಂಸ್ಕಾರ ಕೊಡಬೇಕಾಗಿದ್ದು ಯಾವ ತರ ಸಂಸ್ಕಾರ ಕೊಡ್ತೀವಿ ಮನೆಯ ಮಕ್ಕಳಿಗೆ ಅಂತ ಹೇಳಿದ್ರೆ, ನೀನು ಆ ಜಾತಿಯವ್ರ ಜೊತೆ ಮಾತಾಡಕ್ ಹೋಗಬೇಡ ಅಂತೇಳಿ ಸಣ್ಣವರಿದ್ದಾಗಿಂದ ತುಂಬ್ತೀವಿ. ಈ ತರದ ಸಂಸ್ಕಾರವನ್ನ ನಾವು ಕೊಡ್ತಾ ಬರ್ತೀವಿ. ನಾವು ಹೇಳಿದ್ರೆ ಎಷ್ಟೋ ಜನ ಇಂಥವ್ರ ಜೊತೆ ನಮಗಿಂತ ಕೆಳವರ್ಗದವ್ರ ಜೊತೆಗೆ ಮಾತಾಡಬಾರ್ದು, ನಮಗಿಂತ ಬೇರೆಯವರು ಒಂದ್ ಸ್ವಲ್ಪ ಬೇರೆ ಜನಾಂಗದವ್ರ ಜೊತೆಗೆ ಮಾತಾಡಬಾರ್ದು, ಅವರು ಆ ಜಾತಿಯವರು ಇರ್ತಾರ, ಇವರು ಈ ಜಾತಿಯವರು ಇರ್ತಾರ ಅಂತ ನಾವು ಸಂಸ್ಕಾರ ಕೊಟ್ಟಿದ್ರಿಂದ ಮಕ್ಕಳೆಲ್ಲ ಆ ಸಂಸ್ಕಾರ ಬೆಳೀತದೆ. ಇದನ್ನೆಲ್ಲ ತೊರೆದು ಹಾಕಬೇಕು. ಮೇಲು ಕೀಳು ಅಂತಕ್ಕಂಥ ಭಾವನೆ ಯಾರಲ್ಲೂ ಬರಬಾರ್ದು ಅಂತ ಹೇಳಿ ಮಹೇಶ್ವರದ ರಾಣಿಯಾಗಿರ್ತಕ್ಕಂಥ ತಾಯಿ ಅಹಲ್ಯಾಬಾಯಿ ಹೋಳ್ಕರವರು ಹೇಳಿದ್ರು. ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎರಡೇ ಜೀವ, ಒಂದು ಗಂಡು ಹೆಣ್ಣು ಅಂತಕ್ಕಂಥದ್ದು ಅಷ್ಟೇ. ಯಾವುದೇ ಭೇದ ಭಾವ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರ, ಡಿಂಬದೊಳಗೆ ಒಂದು ಪ್ರಾಣ, ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವೂ ಸಾವು ತಪ್ಪದು. ಈ ಜಗತ್ತಿಗೆ ಸಾವು ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಡಿಂಬದೊಳಗೆ ಒಂದು ಪ್ರಾಣ, ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ಸಾವು ತಪ್ಪದು. ಡಿಂಬದೊಳಗೆ ಒಂದು ಪ್ರಾಣ, ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ಸಾವು ತಪ್ಪದು.
ಲಕ್ಷ ಗಳಿಸಿ ಆ ಸಾಲದೆಂದು ಮರ ಸೊತ್ತಿಗಾಗಿ ಆಸೆ ಮಾಡಿ ನ್ಯಾಯ ಮಾಡುವ ಬಿತ್ತಿ ಬೆಳೆದು ಮುಂದೆನೆಂಬ ವ್ಯರ್ಥ ಚಿಂತೆ ಮಾಡದಿರಲು ಬಿತ್ತಿ ಬೆಳೆದು ಮುಂದೆನೆಂಬ ವ್ಯರ್ಥ ಚಿಂತೆ ಮಾಡದಿರಲು ಬಿತ್ತಿ ಬೆಳೆದು ಮುಂದೆನೆಂಬ ವ್ಯರ್ಥ ಚಿಂತೆ ಮಾಡದಿರಲು ಹೋದ ಮೇಲೆ ನಿನ್ನ ಅರ್ಧದಾರಿಗೆ ಸತ್ತು ಹೋದ ಮೇಲೆ ನಿನ್ನ ಅರ್ಧದಾರಿಗೆ ಬಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯ ಎಂದಿಗಾದರೂ ಸಾವು ತಪ್ಪಲು ನೆನೆಸಿಕೊಂಡು ಜನರ ವಾಕ್ಯದಲ್ಲಿ ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಡುವರು ನೆನೆಸಿಕೊಂಡು ಜನರ ವಾಕ್ಯದಲ್ಲಿ ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಡುವರು ಸತ್ಯ ನೆನೆಸಿಕೊಂಡು ಜನರ ವಾಕ್ಯದಲ್ಲಿ ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಡುವರು ನಿತ್ಯ ಷಡಕ್ಷರಿಯ ಲಿಂಗ ತತ್ವವಾಗಿ ಪಡಿಸು ನಿನಗೆ ನಿತ್ಯ ಷಡಕ್ಷರಿಯ ಲಿಂಗ ತತ್ವವಾಗಿ ಪಡಿಸು ನಿನ ನಿತ್ಯ ಷಡಕ್ಷರಿಯ ಲಿಂಗ ತತ್ವವಾಗಿ ಪಡಿಸು ನಿನ ಉತ್ತಮತ್ವ ಪದವಿ ದೊರೆಗೆ ಸುಖಿಗೆ ಸಂಗತಂ ಬೊಂಬೆಯಂತೆ ಎಂದಿಗಾದರೂ ಬಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯ ಎಂದಿಗಾದರೂ ಮನುಜ ಸಾವು ತಪ್ಪದು ಬಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನವೂ ಸಾವು ತಪ್ಪದು. ಸಾವು ಅಂತಕ್ಕಂಥದ್ದು ಯಾವತ್ತೂ ತಪ್ಪದೇ ಇರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ರೆ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಅಂತ ಹೇಳಿ. ಹೊತ್ತು ಅಂತಕ್ಕಂಥದ್ದು ಯಾವತ್ತಾದ್ರೂ ಹೋಗಬಹುದು. ಆದ್ರಿಂದ ಈ ಬಿಂಬದಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಪ್ರಾಣ. ಆ ಪ್ರಾಣ ಯಾವತ್ತಿದ್ರೂ ಸಹಿತ ಒಂದೇ ಅಂತ ಹೇಳಿ ನಾವು ಬದುಕಬೇಕೇ ಹೊರತು ಅದಕ್ಕೆ ಬೇರೆ ಬೇರೆದಾಗಿರ್ತಕ್ಕಂಥ ನಾವೇ ಜಾತಿ ಬೇರೆ ಬೇರೆ ಆಗಿರ್ತಕ್ಕಂಥ ಆಚರಣೆಗಳ ಒಂದು ರೂಪುರೇಷೆಗಳನ್ನು ಹಾಕಿ ಅದನ್ನ ಒಂದೇ ಕಡೆಗೆ ಕಟ್ಟಿ ಹಾಕಬಾರ್ದು. ಯಾವತ್ತಾದ್ರೂ ಒಂದಲ್ಲ ಒಂದೇ ಹೋಗೋದು. ಅದಕ್ಕೆ ಹೇಳ್ತಾರೆ, ಹುಟ್ಟಬೇಕಾದ್ರೆ ನಾವು ಏನೂ ತರಲಿಲ್ಲ. ಹೌದು, ಭಗವಂತನಿಂದ ನಾವು ಇಲ್ಲಿಗೆ ಬರಬೇಕಾದ್ರೆ ಏನೂ ತರಲಿಲ್ಲ. ನಾವೆಲ್ಲ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ತೀವಂತ. ಏನಂತ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಪ್ಪ ಇಷ್ಟೆಲ್ಲ ಜನ್ಮಗಳನ್ನ ನನಗೆ ಕೊಟ್ಟಿದ್ದಿ, 84 ಲಕ್ಷ ಜೀವರಾಶಿಗಳನ್ನ ಎಷ್ಟೋ ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿದ್ದೀನಿ, ಇನ್ನು ಮಾನವ ಜನ್ಮ ಅಂತಕ್ಕಂಥದ್ದು ಕೊಡ್ತಾ ಇದೆಯಾ. ಈ ಜನ್ಮದಲ್ಲಿ ನಾನು ನಿನ್ನ ನಾಮಸ್ಮರಣೆಯನ್ನ ಮಾಡಿಕೊಂಡು ನಿನ್ನ ಹತ್ರ ಬಂದು ಸದಾಕಾಲ ನಿನ್ನೊಡನೆ ನಾನು ಇರಬೇಕು ಅಂತ ಹೇಳಿ ನನ್ನ ಭಾವನೆ ಐತಿ. ಹಾಗಾಗಿ ನಿನ್ನನ್ನ ನಾನು ಜಪ ಮಾಡಿ ನಿನ್ನ ನಾಮಸ್ಮರಣೆಯನ್ನ ಮಾಡಿ ಬಂದು ಆದಷ್ಟು ಬೇಗ ಬಂದು ನಿನ್ನನ್ನು ಸೇರ್ತೀವಿ ಅಂತ ಹೇಳಿ ಭಗವಂತನ ಹತ್ರ ನಾವು ಹೇಳ್ತೀವಿ. ಇಲ್ಲಿ ಬರ್ಬೇಕಾದ್ರೆ ಎಲ್ಲ ಅದನ್ನ ಹೇಳ್ತಾರ. ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು, ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲಶಂ ಮಾತ್ರ ಗುಕ್ಷೋಚ್ಛಿತಂ ಮಾಂ ವಿನ್ಮೂತ್ರ ಮೇಧ್ಯಮಧ್ಯೆ ಕುತಯತಿ ನಿತರಾಂ ಜಾಠರೋ ಜಾತವೇದ. ಆದೌ ಕರ್ಮ ಪ್ರಸಂಗಾತ್ ನಿನ್ನ ಹತ್ರ ಇದನ್ನೆಲ್ಲ ಕೇಳ್ಕೊಂಡು ಬಂದೆಯಪ್ಪ, ಆದ್ರೆ ಏನು ಅಂತ ಹೇಳಿಲ್ಲ,
ಕರ್ಮ ಪ್ರಸಂಗ, ನನ್ನ ಹಿಂದಿನ ಜನ್ಮದ ಕರ್ಮಗಳಿಂದ ಆ ಕರ್ಮಗಳ ಎಲ್ಲವನ್ನ ಕ್ಷಯ ಮಾಡಿ ನಿನ್ನ ನಾಮಸ್ಮರಣೆಯನ್ನು ಮಾಡಿ ನಿನ್ನ ಪಾದಕ್ಕೆ ಸೇರಬೇಕು ಅಂತ ನಾ ಬಂದಾಗ ತಾಯಿ ಗರ್ಭದಲ್ಲಿ ಇರಬೇಕಾದ್ರ ವಿನ್ಮೂತ್ರ ಮೇಧ್ಯ ಮಧ್ಯೆ ಆ ರಕ್ತ ಮಾಂಸಗಳ ಮಧ್ಯದಲ್ಲಿ ಆ ಸುಡ್ತಕ್ಕಂಥ ಆ ಬಿಸಿಯಲ್ಲಿ ನಾನು ಬೆಂದು ನಿನ್ನನ್ನು ಆ ಸಮಯದಲ್ಲಿ ನೆನೆಯಬೇಕಾಗಿತ್ತು ಭಗವಂತ. ಆ ಸಮಯದಲ್ಲಿ ನಿನ್ನನ್ನು ನೆನೆಯೋದಕ್ಕಾಗಲಿಲ್ಲ. ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಅಂತ ಹೇಳ್ತಾರೆ. ಮುಂದಾದ್ರೂ ಹೇಳ್ತಾರ ಬಾಲ್ಯ ಮತ್ತೆ ಯೌವನ, ಪ್ರೌಢಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ, ಯಾವ್ಯಾವ ಸಮಯದಲ್ಲಿ ನಾನೆಲ್ಲ ನೆನಿಬೇಕಾಗಿತ್ತು ಯಾವ ಸಮಯದಲ್ಲೂ ನಿನ್ನನ್ನು ನೆನೆಯಲಿಲ್ಲ. ಯಾಕೆ ನೆನೆಯಲಿಲ್ಲ ಅಂತ ಹೇಳಿದ್ರೆ ಆ ಮಾಯೆ ಅಂತಕ್ಕಂಥದ್ದು ನನ್ನ ಆಚ್ಛಾದನೆ ಆಗಿತ್ತು, ಕಾಲ ಅಂತಕ್ಕಂಥದ್ದು ನನ್ನನ್ನು ತಿಂತಾ ಇತ್ತು. ಹಾಗಾಗಿ ನಿನ್ನನ್ನು ನೆನೆಯೋದಕ್ಕಾಗಲಿಲ್ಲ. ಮುಂದಿನ ಜನ್ಮದಲ್ಲಿ ನೆನಿತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೇಳ್ತಾ ಹೋಗ್ತಾರೆ. ಆಗಬಾರದು ಅಂತ ಹೇಳಿದ್ರೆ ಅದಕ್ಕೆ ನಾವು ಹುಟ್ಟಬೇಕಾದ್ರೂ ಸಹಿತ ಭಗವಂತನ ಮಾತಷ್ಟ ಕೊಟ್ಟು ಬಂದಿದ್ವಿ. ಆ ಮಾತನ್ನು ನಾವು ಇಟ್ಕೊಂಡು ಹೋಗ್ಬೇಕು. ಅದ ಬಿಟ್ಟು ಹುಟ್ಟಬೇಕಾದ್ರೆ ಏನು ತರಲಿಲ್ಲ, ಸಾಯ್ಬೇಕಾದ್ರೆ ಏನು ತಗೊಂಡು ಹೋಗ್ಲಿಲ್ಲ. ಅದಕ್ಕೆ ಹೇಳ್ತಾರೆ ಸುಟ್ಟ ಸಣ್ಣದರಳಿನಂತೆ ಆಯ್ತು ದೇಹವು. ಈ ದೇಹ ಹೆಂಗಾಗೈತಿ ಅಂತ ಹೇಳಿದ್ರೆ ನಾವು ಹುಟ್ಟಬೇಕಾದ್ರೆ ಏನೂ ತಗೊಂಡು ಬರಲಿಲ್ಲ, ₹1 ತರಲಿಲ್ಲ. ಇಲ್ಲ ಹೋಗ್ಬೇಕಾದ್ರೂ ಸಹಿತ ನಾವೇನೋ ತಗೊಂಡು ಹೋಗ್ತೀವಿ. ಅಲೆಕ್ಸಾಂಡರ್ ಅಂತಕ್ಕಂಥ ರಾಜ ಹೇಳಿದಂತ ತನ್ನ ಮಂತ್ರಿಗಳಿಗೆ ತಾನು ಸಾಯ್ತಾ ಇದ್ದೀನಿ ಅಂತ ಹೇಳಿದಂತ. ಮೈಕಲ್ ಜಾಕ್ಸನ್ ಗೊತ್ತಿರ್ಬೋದು ನಿಮಗೆ. ಅವನಿಗೆ ಗೊತ್ತಿರೋದಕ್ಕೆ ಸುಮಾರು ಜಗತ್ತಿನ ಟಾಪ್ ಮೋಸ್ಟ್ ವೈದ್ಯರನ್ನೆಲ್ಲರನ್ನ ಇಟ್ಕೊಂಡು ನಾನು 100 ವರ್ಷ ಬದುಕಬೇಕು ಅಂತ ಹೇಳಿ ಬೇಕು ಅಂತ ಹೇಳಿ ಅವನ ಆಹಾರ ವಿಹಾರ ಚಲನವಲನಗಳಿಗೆ ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥ ಡಾಕ್ಟರ್ಗಳು ಇಟ್ಕೊಂಡಿದ್ದಂತ. ಎಲ್ಲದಕ್ಕೂ ಏನೋ ಮಾಡೋ ಒಂದು ನೀರು ಕುಡಿಬೇಕು, ಒಂದು ಗ್ಲಾಸ್ ನೀರು ಕುಡಿಬೇಕಂತ ಹೇಳಿದ್ರು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ಕುಡಿತಿದ್ದಂತ. ಅಷ್ಟೆಲ್ಲ ಒಂದು ಸಹಿತ ಭಗವಂತ ಕೊಟ್ಟಿರೋ 100 ವರ್ಷ ಬದುಕಬೇಕು ಅಂತ ವಿಚಾರ ಮಾಡ್ತಿದ್ದ ವ್ಯಕ್ತಿ 100 ವರ್ಷ ಬದುಕಲೇ ಇಲ್ಲ ಕೊನೆಯವರು. ಈಗ ಬಹಳಷ್ಟು ಜನ ಇದ್ದಾರೆ. ಹಾಗೆ ಅಲೆಕ್ಸಾಂಡರ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾನ ಸಾಯ್ಬೇಕಾದ್ರ ಇಲ್ಲ ನಾನು ಒಂದಲ್ಲ ಒಂದು ದಿನ ಹೋಗ್ತೀನಿ, ಇಷ್ಟೆಲ್ಲ ಅರ್ಧ ಭೂಮಂಡಲವನ್ನೇ ಗೆದ್ದಿದ್ದೀನಿ, ಇದೆಲ್ಲವನ್ನ ಗೆದ್ದಿರ್ತಕ್ಕಂಥವನು ಒಂದಲ್ಲ ಒಂದಿನ ಸಾಯಲೇಬೇಕು. ನಾನು ಸತ್ತಾಗ ಏನಿರ್ಬೇಕು ಅಂತ ಹೇಳಿದ್ರೆ ಶವದ ಪೇಟಿಗೆಯನ್ನು ನೀವು ಮಾಡ್ತಿರಲ್ಲ, ಆ ಶವದ ಪೇಟಿಗೆ ಹೊರಗಡೆಗೆ ನನ್ನ ಕೈಗಳನ್ನು ಹಾಕಿರ್ಬೇಕು ಅಂತ ಹೇಳ್ತಾರೆ. ಶವದ ಪೇಟಿಗೆ ಆ ಪೆಟ್ಟಿಗೆ ಹೊರಗ ಕೈಗಳು ಹೊರಗೆ ಖಾಲಿ ಇರ್ಬೇಕು ನಂದು. ಇನ್ನು ಮತ್ತೆ ನನ್ನನ್ನು ಯಾರು ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ರಾಜ್ಯದ ಅತ್ಯುತ್ತಮ ವೈದ್ಯರು ಅಂತ ಯಾರಿದಾರಲ್ಲ ಅವರು ಆ ಶವದ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಸಹಿತ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಎಲ್ಲವನ್ನ ಹೂಗಳನ್ನ ಬೇರೆ ಎಲ್ಲವನ್ನ ಎಸಿತಿರಲ್ಲ, ಆ ತರನಾಗಿ ನಾನು ಸಂಪಾದಿಸತಕ್ಕಂಥ ನನ್ನ ರಾಜ್ಯದ ಭಂಡಾರದಲ್ಲಿರ್ತಕ್ಕಂಥ ಮುತ್ತು ರತ್ನಗಳನ್ನ ವಜ್ರ ವೈಡೂರ್ಯಗಳನ್ನ ಹೊರಗಡೆ ಎಸಿಬೇಕು ಅಂತ ಹೇಳಿದ್ರು. ಯಾಕಂತೇಳಿ ಮಂತ್ರಿ ಕೇಳಿದಾಗ ಇಲ್ಲಪ್ಪ ಸಾವು ಅಂತಕ್ಕಂಥದ್ದು ಯಾವತ್ತೇ ಹೆಂಗ ಬರ್ತದೆ ಅಂತೇಳಿ ಗೊತ್ತಿಲ್ಲ, ಅದು ಬಂದಾಗ ನಾವು ಹುಟ್ಟಬೇಕಾದ್ರೂ ₹1 ತಂದಿಲ್ಲ, ಹೋಗಬೇಕಾದ್ರೂ ಸಹಿತ ನೋಡ್ರಿ ಇಷ್ಟೆಲ್ಲ ಸಮಗ್ರ ಅರ್ಧ ಭೂಮಂಡಲವನ್ನೇ ಗೆದ್ದಿರ್ತಕ್ಕಂಥ ರಾಜ ಸತ್ತು ಹೋಗ್ಬೇಕಾದ್ರೆ ಏನ್ ಮಾಡ್ದ ಅಂತ ಹೇಳಿದ್ರೆ ₹1 ತಗೊಂಡು ಹೋಗಕ್ಕಾಗ್ಲಿಲ್ಲ. ಅವನನ್ನ ಕಷ್ಟಪಟ್ಟು ಅವನ ರೋಗ ರುಜಿನಗಳನ್ನ ಏನೇ ಬಂದ್ರು ವಾಸಿ ಮಾಡ್ತೀನಿ ಅಂತ ಹೇಳಿ ಅವನ ಜೊತೆಗೆ ಇರ್ತಕ್ಕಂಥ ವೈದ್ಯರು ಸಹಿತ ಅವನನ್ನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಮೃತ್ಯುವಿನಿಂದ. ಅವನು ಸಂಪಾದಿಸಿರ್ತಕ್ಕಂಥ ಮುತ್ತು ರತ್ನಗಳು ಸಾಕಷ್ಟು ಸಂಪತ್ತು ಅಂತಕ್ಕಂಥದ್ದು ಅವನನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತೇಳಿ ಜನಗಳಿಗೆ ಗೊತ್ತಾಗಬೇಕು ಅಂತ ಹೇಳಿ ಅವನು ಆ ಥರ ಮಾಡಿದ್ದ. ಅದಕ್ಕೆ ಹೋಗ್ಬೇಕಾದ್ರೂ ₹1 ತಗೊಂಡು ಹೋಗೋದಿಲ್ಲ. ಅದಕ್ಕೆ ನಾವು ಯಾವುದಕ್ಕೋಸ್ಕರ ಜೀವನವನ್ನು ಹಾಳು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸುಟ್ಟ ಸಣ್ಣದರಳಿನಂತೆ ಆಯ್ತೇವೆ. ಸುಮ್ಮನೆ ವಿನಾಕಾರಣ ಇದಕ್ಕ ಆ ಜಾತಿ ಈ ಜಾತಿ ಆ ಮತ ಈ ಮತ ಆ ಪಂಥ ಈ ಪಂಗಡ ಅಂತ ಹೇಳಿ ನಾವು ಈಗ ಅದೆಲ್ಲ ಇರ್ತವೆ ಕಾಲದಾಗ. ಈಗಂತೆಲ್ಲ ಬಿಟ್ಬಿಟ್ಟು ಆ ಪಕ್ಷ ಈ ಪಕ್ಷ ಹೊಡೆದಾಡೋ ಜನ ಬಂದರು. ಎಷ್ಟರ ಮಟ್ಟಿಗೆ ಬಂದ್ರೆ ಆ ಪಕ್ಷ ಈ ಪಕ್ಷ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನರ ಹೆಂಗಂತ ಹೇಳಿದ್ರೆ ಬಹಳಷ್ಟು ಗಮನಿಸ್ರಿ ನೀವು. ಒಡ ಹುಟ್ಟಿದ ಅಣ್ಣ ಅಂತ ಹೇಳಲ್ಲ, ಎಲ್ಲ ಕಡೆ ಅಣ್ಣ ಅಂತ ಓಡಾಡ್ತಿರ್ತಾರೆ, ನೀವು ಗಮನಿಸ್ಬೋದು. ಆ ರೀತಿ ಇದೆಲ್ಲವೂ ಕೂಡ ಆಗಬಾರದು ಅಂತೇಳಿ ಆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ವಿಶೇಷವಾಗಿರ್ತಕ್ಕಂಥದ್ದನ್ನು ಹೇಳಿದ್ರು. ಜಾತಿ ಮತ ಪಂಥ ಪಂಗಡಗಳು ಯಾವುದೂ ಕೂಡ ಇಲ್ಲ, ಯಾವುದೂ ಕೂಡ ಈ ಒಂದು ಇದರಲ್ಲಿ ನಾವು ನೋಡೋದಿಲ್ಲ. ಯಾರೇ ಆಗಲಿ ಯಾರು ಈ ದರೋಡೆಕೋರರನ್ನ ಮಟ್ಟ ಹಾಕ್ತಾರೋ ಅವರಿಗೆ ನನ್ನ ಮಗಳನ್ನ ಕೊಡುವುದು ಶತಸಿದ್ಧ ಅಂತ ಹೇಳ್ಬಿಟ್ಟು ಧೈರ್ಯವಾಗಿರ್ತಕ್ಕಂಥ ಸಿಂಹದ ನುಡಿಗಳಿಂದ ಆ ಮಾತನ್ನ ಹೇಳಿರ್ತಕ್ಕಂಥ ಅಹಲ್ಯಾದೇವಿಯವರು ಹೇಳ್ತಾರೆ. ಅದಾದ ನಂತರ ಮುಂದೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ
ಮುಂದೆ ಆ ದರೋಡೆಕೋರರನ್ನ ಹೇಗೆ ಬಂಧಿಸ್ತಾನೆ ಅಂತಕ್ಕಂಥದ್ದನ್ನ ಸಂಗತಿಯನ್ನು ನಾಳಿನ ದಿನ ನಾವೆಲ್ಲ ನೋಡೋಣ. ಮತ್ತೆ ಇದು ಕೂಡ ಅರ್ಧ ಆಗೈತೆ, ಡಿಂಬದೊಳಗೆ ಒಂದು ಪ್ರಾಣ ಅಂತಕ್ಕಂಥದ್ದು. ಆ ಚರಿತ್ರೆಯ ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳು ಕೂಡ ಅದ್ಭುತವಾಗಿ ತುಂಬಾ ಸಾಮಾನ್ಯರಿಗೂ ಸಹಿತ ಅರ್ಥವಾಗುವಂತೆ ಆ ಗೀತೆಯನ್ನು ಹೇಳಿದ್ದಾರೆ. ಆ ಗೀತೆಯ ಅರ್ಥವನ್ನು ಸಹಿತ ನಾಳಿನ ದಿನ ನಾವೆಲ್ಲ ನೋಡೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನ ಪರಮ ಪೂಜ್ಯರ ಪಾದ ವ್ಯಕ್ತಿಸ್ತಾ ಇದ್ದೀನಿ. ಶುಭ